ಡಿಜಿಟಲ್ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಕೇಂದ್ರ ವಿತ್ತ ಸಚಿವೆಯಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು. ಇವತ್ತಿನ ಈ ಒಂದು ಬಜೆಟ್ ನ ಪ್ರಮುಖ ಹೈಲೈಟ್ಸ್ ಏನು, ಯಾವ್ಯಾವುದಕ್ಕೆ ಹೆಚ್ಚಿನ ಅನುದಾನವನ್ನು ನೀಡಲಾಗಿದೆ, ಯಾವ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತನ್ನ ನೀಡಲಾಗಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ಈಗಾಗಲೇ ಯಾವ್ಯಾವುದರ ಬೆಲೆ ಏರಿಕೆಯಾಗುವಂತಹ ಸಾಧ್ಯತೆ ಇದೆ, ಎಷ್ಟಿನ ಪ್ರಮಾಣದಲ್ಲಿ ಸೆಸ್ ಅನ್ನ ಏರಿಕೆ ಮಾಡಲಾಗಿದೆ, ಯಾವ್ಯಾವುದಕ್ಕೆ ಈ ಎಲ್ಲ ಅಂಶಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಯಾವ್ಯಾವುದಕ್ಕೆ ಆದ್ಯತೆಯನ್ನ ನೀಡಲಾಗಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಆರೋಗ್ಯ ಮತ್ತು ಸೌಖ್ಯತೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹೆಚ್ಚಿನ ಒತ್ತನ್ನ ನೀಡಲಾಗಿರೋದನ್ನ ಕೂಡ ನಾವು ಗಮನಿಸಬಹುದು. ಹಾಗೆಯೇ ಭೌತಿಕ ಮತ್ತು ಆರ್ಥಿಕ ಬಂಡವಾಳವನ್ನ ನೀಡುವಂತಹ ಸಾಧ್ಯತೆ ಕೂಡ ಇರೋದನ್ನ ನಾವು ಗಮನಿಸಬಹುದು. ಇನ್ನು ಈಗಾಗಲೇ ಇದಕ್ಕೆ ಕೂಡ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ. ಭೌತಿಕ ಮತ್ತು ಆರ್ಥಿಕ ಬಂಡವಾಳ ಹೂಡಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೂಲಸೌಕರ್ಯ ಮತ್ತು ಸಮಗ್ರ ಅಭಿವೃದ್ಧಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಕೂಡ ಹೆಚ್ಚಿನ ಒತ್ತನ್ನ ನೀಡಲಾಗಿದೆ. ಮಾನವ ಬಂಡವಾಳ ಹೂಡಿಕೆಗೆ ಹೆಚ್ಚಿನ ಒತ್ತನ್ನ ನೀಡಲಾಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ಅನ್ವೇಷಣೆ ಮತ್ತು R&Dಗೆ ಕೂಡ ಹೆಚ್ಚಿನ ಒತ್ತನ್ನ ಈ ಸಲದ ಬಜೆಟ್ ಅಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ನೀಡಿರೋದನ್ನ ನಾವು ನೋಡಬಹುದು. ಕನಿಷ್ಠ ಸರ್ಕಾರ ಆದ್ರೆ ಗರಿಷ್ಠ ಆಡಳಿತ ಅನ್ನುವಂತಹ ಒಂದು ವಿಚಾರವನ್ನ ಕೂಡ ಈ ಸಲದ ಬಜೆಟ್ ಅಲ್ಲಿ ಅವರು ಒತ್ತನ್ನ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನ ಕೂಡ ನೀಡಿರೋದನ್ನ ಗಮನಿಸಬಹುದು. ಇನ್ನು 6 ಆಧಾರ ಸ್ತಂಭಗಳಡಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಆ ಒಂದು ಆಧಾರ ಸ್ತಂಭಗಳು ಯಾವುದು ಅಂತ ನೋಡೋದಾದ್ರೆ ಸ್ವಚ್ಛ ಕುಡಿಯುವ ನೀರಿಗಾಗಿ ಅರ್ಬನ್ ವಾಟರ್ ಮಿಷನ್ ಅನ್ನ ಕೂಡ ಈಗಾಗಲೇ ಸ್ಥಾಪನೆ ಮಾಡಲಾಗಿರುವಂತದ್ದು. ಅದಕ್ಕೆ ಹೆಚ್ಚಿನ ಒತ್ತನ್ನು ಕೂಡ ನೀಡಲಾಗಿದೆ ಆ ಒಂದು 6 ಆಧಾರ ಸ್ತಂಭಗಳ ಅಡಿಯಲ್ಲಿ ಅನ್ನೋದನ್ನ. ಮುಂದೆ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋಗೋದಾದ್ರೆ 6 ವರ್ಷಗಳಿಗೆ 64,180 ಕೋಟಿಯನ್ನ ಮೀಸಲಿಡಲಾಗಿದೆ. ಕೋವಿಡ್ ಲಸಿಕೆಗೆ 35,000 ಕೋಟಿಯನ್ನ ಮೀಸಲಿಡಲಾಗಿದೆ. 20 ವರ್ಷಕ್ಕೂ ಹಳೆಯ ವಾಹನಗಳನ್ನ ಗುಜರಿ ಪಾಲು ಮಾಡಬೇಕು ಅನ್ನುವಂತ ಸಂದೇಶವನ್ನ ಈ ಸಲದ ಬಜೆಟ್ ಅಲ್ಲಿ ನೀಡಲಾಗಿದೆ. 15 ವರ್ಷಕ್ಕೂ ಹಳೆಯ ವಾಣಿಜ್ಯ ವಾಹನಗಳನ್ನ ಗುಜರಿ ಮಾಡಬೇಕು ಅನ್ನುವಂತಹ ಸಂದೇಶವನ್ನ ಕೂಡ ಈ ಸಲ ನೀಡಲಾಗಿದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನ ಆಲ್ರೆಡಿ ಇವತ್ತಿನ ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಇನ್ನು ಶುದ್ಧ ಗಾಳಿ ಯೋಜನೆಗಾಗಿ 2,000 ಕೋಟಿಯನ್ನ ಮೀಸಲಿಡಲಾಗಿದೆ. ಅದರ ಜೊತೆಗೆ ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ ರಾಜ್ಯಗಳಿಗೆ ತಲಾ 2 ಲಕ್ಷ ಕೋಟಿಗಿಂತ ಹೆಚ್ಚು ಹಣವನ್ನ ಈ ಸಲದ ಬಜೆಟ್ ಅಲ್ಲಿ ಮೀಸಲಿಟ್ಟಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು. ಇನ್ನು ದೇಶಾದ್ಯಂತ 11,000 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ಯೋಜನೆಯನ್ನ ಹೊಂದಲಾಗಿದೆ. ನಿರ್ಮಾಣದಲ್ಲಿ ಪ್ರಮುಖವಾಗಿ 4 ರಾಜ್ಯಗಳಿಗೆ ಇಲ್ಲಿ ಆದ್ಯತೆಯನ್ನು ಕೊಡಲಾಗಿರೋದು. ಅಸ್ಸಾಂ, ತಮಿಳುನಾಡು, ಕೇರಳ ಮತ್ತು ಪಶ್ಚಿಮ ಬಂಗಾಳ ಹೈವೇ ಫಂಡ್ ಅನ್ನ ಮಾಡಲಾಗಿದೆ. ಬೆಂಗಳೂರು ಮೆಟ್ರೋಗೆ ಸಂಬಂಧಪಟ್ಟ ಹಾಗೆ 2A 2B ಹಂತಕ್ಕೆ 14,788 ಕೋಟಿಯನ್ನ ಮೀಸಲಿಡಲಾಗಿದೆ. 1,000 ಹೊಸ ಗ್ಯಾಸ್ ಏಜೆನ್ಸಿಗಳಿಗೆ ಲೈಸೆನ್ಸ್ ಅನ್ನ ಕೂಡ ನೀಡಲಾಗಿದ್ದು 1 ಕೋಟಿ ಕುಟುಂಬಗಳಿಗೆ ಉಜ್ವಲ ಯೋಜನೆಯನ್ನ ವಿಸ್ತರಣೆ ಮಾಡುವಂತಹ ಗುರಿಯನ್ನ ಈ ಸಲದ ಈ ಒಂದು ಬಜೆಟ್ ಅಲ್ಲಿ ಯೋಜನೆ ಹೊಂದಿರೋದನ್ನ ಹೇಳಿದ್ದಾರೆ. ಇನ್ನು ಭಾರತೀಯ ರೈಲ್ವೆಗೆ ಸಂಬಂಧಪಟ್ಟ ಹಾಗೆ 1.10 ಲಕ್ಷ ಕೋಟಿ ಮೀಸಲು, ಷೇರು ಮಾರುಕಟ್ಟೆಗೆ LIC ಷೇರು ಬಿಡುಗಡೆ 1.75 ಲಕ್ಷ ಕೋಟಿ ಬಂಡವಾಳ, ಹಿಂತೆಗೆತದ ಗುರಿಯನ್ನ ಹೊಂದಲಾಗಿದೆ. ಕೃಷಿಕರ ಆದಾಯ ದ್ವಿಗುಣಕ್ಕೆ ಸಕಲ ಕ್ರಮವನ್ನ ಕೂಡ ಕೈಗೊಳ್ಳಲಾಗಿದ್ದು ಕನಿಷ್ಠ ಬೆಂಬಲ ಬೆಲೆ ರದ್ದು ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ದೇಶಾದ್ಯಂತ ಜಾರಿ ಆಗುತ್ತೆ ಅನ್ನುವಂತಹ ಸ್ಪಷ್ಟನೆಯನ್ನು ಕೂಡ ನೀಡಲಾಗಿದೆ. NGO ಸಹಭಾಗಿತ್ವದಲ್ಲಿ ದೇಶದಾದ್ಯಂತ 100 ಸೈನಿಕ ಶಾಲೆಗಳನ್ನು ತೆರೆಯುವಂತಹ ವಿಚಾರವನ್ನ ಹೇಳಲಾಗಿದೆ. ಈಗಾಗಲೇ ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಹೂಡಿಕೆ ತಜ್ಞರಾಗಿರುವಂತಹ CS ಸುಧೀರ್ ಅವರು ನಮ್ಮ ಜೊತೆ ಈಗ ಸ್ಟುಡಿಯೋದಲ್ಲಿ ಪಾಲ್ಗೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. CS ಸುಧೀರ್ ಅವರೇ, ಈಗ ನಿನ್ನೆ ಸಾಕಷ್ಟು ವಿಚಾರಗಳನ್ನ ನಾವು ಚರ್ಚೆ ಮಾಡಿದ ಸಂದರ್ಭದಲ್ಲಿ ಒಂದಷ್ಟು ನಿರೀಕ್ಷೆಗಳು ಕೂಡ ಇದ್ವು. ಇವತ್ತಿನ ಬಜೆಟ್ ಬಗ್ಗೆ ನೀವು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತೀರಿ? ಯಾವ ರೀತಿಯಾಗಿ ಒಂದು ಆಶಾದಾಯಕ ಬಜೆಟ್ ಆಗಿದೆ ಅಂತ ಅನ್ಸುತ್ತಾ? ನಾನು ಆರ್ಥಿಕತೆಯನ್ನ ಹಿತದೃಷ್ಟಿಯಿಂದ ನೋಡೋದಾದ್ರೆ ನಾನು 2014ರಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಂತಹ ಒಂದು ಬಜೆಟ್ ಈ ಸರಿ ಬಂದಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಬಹಳ ಒಂದು ಒಂದು ದೊಡ್ಡ ಮಟ್ಟದ ಬದಲಾವಣೆ ಮಾಡಿದ್ದಾರೆ. ಅಂದ್ರೆ ಏನ್ ಮಾಡಿದ್ರು ಅವರು ಅಂತ ಹೇಳ್ತೀನಿ ನೋಡಿ. ನಾವು ಕೋವಿಡ್ ಒಂದು ಸಮಸ್ಯೆಯನ್ನ ಮುಂದಿಟ್ಕೊಂಡು ಇವ್ರಿಗೆ ಹೇಳ್ಬೋದಿತ್ತು ಏನು ಟ್ಯಾಕ್ಸ್ ಜಾಸ್ತಿ ಮಾಡ್ತೀವಿ, ಅದ್ಯಾವುದನ್ನು ಮಾಡಿಲ್ಲ. ನಾವು ಕೋವಿಡ್ ಸೆಸ್ ಹಾಕ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅಂದ್ರೆ ಶ್ರೀಮಂತರಿಗೆ, ಅದ್ಯಾವುದನ್ನು ಮಾಡಿಲ್ಲ. ನಮಗೆ ಬೇರೆ ಯಾವ್ದು ಒಂದು ಟ್ಯಾಕ್ಸ್ ನ ಬರೆ ಹಾಕಿಲ್ಲ. ಈಗ ಅವ್ರು ಹಾಕಿರೋದು ಏನು ಇಂಪೋರ್ಟ್ ಹಾಕಿರೋದ್ರಿಂದ ನಮ್ಮ ದೇಶದ ಸಣ್ಣ ಪುಟ್ಟ ಉದ್ಯಮದಾರರಿಗೆ ರೈತರಿಗೆ ಹೆಲ್ಪ್ ಆಗುತ್ತೆ. ಮತ್ತೆ ಏನು ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ ಹಾಕಿದ್ದಾರೆ ಕೃಷಿ ಸೆಸ್, ಅದರಿಂದ ರೈತರಿಗೆ ಯಾರಿಗೂ ಕೂಡ ಹೊರತಾಗಲ್ಲ. ಯಾಕಂದ್ರೆ ಅವರು ಕಸ್ಟಮ್ಸ್ ಡ್ಯೂಟಿಯನ್ನ ಅವರ ಎಕ್ಸೈಸ್ ಡ್ಯೂಟಿಯನ್ನ ಕಡಿಮೆ ಮಾಡಿಕೊಂಡು ಆ ಎಕ್ಸೈಸ್ ಡ್ಯೂಟಿ ಬದಲಿಗೆ ಈ ಸೆಸ್ ಅನ್ನು ಹಾಕಿರೋದ್ರಿಂದ ಅಲ್ಲೇನು ಅಡಿಷನಲ್ ಹೊರೆ ಅಂತೂ ಆಗಲ್ಲ. ಇನ್ನ ನಾವು ಇನ್ನೊಂದು ವಿಚಾರ ಇಂಪಾರ್ಟೆಂಟ್ ಆಗಿ ಗಮನ ಕೊಡಬೇಕಾಗಿದ್ದು ಇನ್ಫ್ರಾಸ್ಟ್ರಕ್ಚರ್ಗೆ ಒತ್ತು ಕೊಟ್ಟಿದ್ದು.
ಬಹಳಷ್ಟು ದುಡ್ಡನ್ನ ಇನ್ಫ್ರಾಸ್ಟ್ರಕ್ಚರ್ಗೆ ಒತ್ತು ಕೊಟ್ಟಿದ್ದಾರೆ. ಅದರಿಂದ ನಮ್ಗೆ ಈಗ ಏನಾಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ನೋಡಿ ಇದು ಎಲ್ಲದಕ್ಕೂ ಕನೆಕ್ಟ್ ಆಗಿದೆ. ನಿಮ್ಗೆ ಕೃಷಿಗೆ ಕನೆಕ್ಟ್ ಆಗಿದೆ, ಇಂಡಸ್ಟ್ರೀಸ್ಗಳಿಗೆ ಕನೆಕ್ಟ್ ಆಗಿದೆ, ಎಲ್ಲದಕ್ಕೂ ಕನೆಕ್ಟ್ ಆಗಿದೆ. ನಿಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಆಯ್ತು ಅಂದ್ರೆ ಆಟೋಮ್ಯಾಟಿಕಲಿ ಎಲ್ಲಾ ಕ್ಷೇತ್ರದವರಿಗೂ ಹೆಲ್ಪ್ ಆಗುತ್ತೆ, ಲಿಂಕ್ ಆಗ್ತಾ ಹೋಗುತ್ತೆ. ಅಬ್ಸಲ್ಯೂಟ್ಲಿ. ಆಮೇಲೆ ಮತ್ತೊಂದು ವಿಚಾರ, ಬಹಳಷ್ಟು ಜನ ಇವತ್ತು ಮಾತಾಡ್ತಾರೆ ಫಿಸ್ಕಲ್ ಡೆಫಿಸಿಟ್, ಫಿಸ್ಕಲ್ ಡಿಸಿಪ್ಲಿನ್ ಅಂತ ಹೇಳ್ತೀವಿ ನಾವು. 3.5% 4% ಹತ್ರ ಫಿಸ್ಕಲ್ ಡೆಫಿಸಿಟ್ ಇರ್ತಿತ್ತು, ಅಂದ್ರೆ GDP. ಇದನ್ನ 9.5% ಆಗಿದೆ ಲಾಸ್ಟ್ ಇಯರ್ಗೆ. ಈ ವರ್ಷಕ್ಕೆ 6.8% ಅಂತ ಹೇಳ್ತಿದ್ದಾರೆ. ಆದ್ರೆ ನಾವು ಈ ಸರಿ ಏನಾಗಿದೆ, ಬಾರೋಯಿಂಗ್ ನೋಡಿದ್ರೆ ನಿಮ್ಗೆ ಈಗ ಹೌ ಎ ರುಪಿ ಕಮ್ಸ್ ಇನ್ ಅಂತ ನೋಡ್ತೀವಲ್ಲ, ₹1 ಹೆಂಗ್ ಬಂತು ಅಂತ ನೋಡಿದ್ರೆ ₹1 ಸರ್ಕಾರಕ್ಕೆ ಬರುವ ದುಡ್ಡಲ್ಲಿ ನಮ್ಗೆ ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ 20 ಪೈಸೆ ನಿಮ್ಗೆ ಸಾಲದ ಮೂಲಕ ಬರ್ತಿತ್ತು ಆ ₹1. ಈ ಸಾರಿ ಅದೇ ಸಾಲದಿಂದ 36 ಪೈಸೆ ಬರ್ತಿದೆ. ಅಂದ್ರೆ 36% ಸರ್ಕಾರಕ್ಕೆ ಬರುವ ಒಟ್ಟು ದುಡ್ಡಲ್ಲಿ 36% ಸಾಲ ಮತ್ತೆ ಬೇರೆ ಲಯಬಿಲಿಟೀಸ್ ಇಂದ ಬರ್ತಿದೆ. ಬಹಳಷ್ಟು ಜನ ಅನ್ಕೋತಾರೆ ಸಿಕ್ಕಾಪಟ್ಟೆ ಸಾಲ ಮಾಡಿರ್ತಾರೆ ಅಂತ ಹೇಳ್ತಾರೆ. ನಮ್ದು ಈಗ ಡೆಟ್ ಟು GDP ರೇಷಿಯೋ ಈ ಬದಲಾವಣೆ ಆದ್ಮೇಲೆ ಹತ್ರ 90%. ಅಂದ್ರೆ ನಮ್ಮ ದೇಶದ GDP 200 ಲಕ್ಷ ಕೋಟಿ, ಅದರ 90% ಅಂದ್ರೆ 180 ಲಕ್ಷ ಕೋಟಿ ಆಗುತ್ತೆ. ಅದು ಅಬ್ಸಲ್ಯೂಟ್ಲಿ ಫೈನ್. ಯಾಕೆ ಅಂತ ಹೇಳ್ತೀನಿ. ನೀವು ಡೆಟ್ ಟು GDP ರೇಷಿಯೋ ಅಮೆರಿಕದ್ದು ನೋಡಿದ್ರೆ 108-109% ಇದೆ, ಜಪಾನ್ ನೋಡಿದ್ರೆ 216% ಇದೆ. ಸೊ ಆ ಲೆಕ್ಕದಲ್ಲಿ ನಾವು ಇವತ್ತಿನ ಮಟ್ಟಿಗೆ ಡೆಟ್ ಟು GDP ರೇಷಿಯೋ ಏನು ಚಿಂತೆ ಮಾಡೋ ಇದಿಲ್ಲ. ಓಕೆ ಫೈನ್, ನಾನು ಮಾತನಾಡಿಸ್ತೀನಿ. ನಡೀತಾ ಇದೆ, ಜನಸಾಮಾನ್ಯರಿಗೆ ಆದಂತಹ ಮಧ್ಯಮ ವರ್ಗದವರಿಗೆ ಬೇಕಾದಂತಹ ಬಜೆಟ್ ಅಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಅನೇಕ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಅನುದಾನವನ್ನ ನೀಡುವಂತಹ ಪ್ರಯತ್ನಗಳನ್ನ ಮಾಡಲಾಗಿದೆ. ಆರ್ಥಿಕ ತಜ್ಞರಾಗಿರುವಂತಹ ಕೇಶವ್ ನಮ್ಮ ಜೊತೆ ಈಗ ಮತ್ತೆ ಜಾಯ್ನ್ ಆಗಿದ್ದಾರೆ. ಕೇಶವ್ ಅವರೇ ಆಗ್ಲೇ ಹೇಳ್ತಾ ಇದ್ರಿ, ಒಂದು ರೀತಿಯಲ್ಲಿ ಸಂಕಷ್ಟದ ಸಮಯದಲ್ಲಿ ಅತ್ಯುತ್ತಮವಾದಂತಹ ಬಜೆಟ್ ಮಂಡನೆ ಮಾಡಿದ್ದಾರೆ ಅಂತ ಹೇಳಿ. ಆದ್ರೆ ಮಧ್ಯಮ ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಿದ್ರೆ ಒಂದು ರೀತಿಯಂತ ಕಷ್ಟ ಅಂತ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇದೆ. ಹೌದಾ? ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತೀರಿ? ಇಲ್ಲ, ನನಗೆ ಒಂದು ವಿಚಾರ ಈಗಲೂ ಅರ್ಥ ಆಗ್ಲಿಲ್ಲ. ಮಧ್ಯಮ ವರ್ಗದವ್ರಿಗೆ ಯಾಕೆ ಸಂಕಷ್ಟ ಅಂತ. ಒಂದು, ಇನ್ಕಮ್ ಟ್ಯಾಕ್ಸ್ ರೇಟ್ಸ್ ನ ಏನು ಹೆಚ್ಚು ಮಾಡ್ಲಿಲ್ಲ, ಯಾವ್ದು ಸ್ಲ್ಯಾಬ್ ನ ಚೇಂಜ್ ಮಾಡ್ಲಿಲ್ಲ. ಆಮೇಲೆ ಏನಾಗಿದೆ, ಒಂದು ಐಷಾರಾಮಿ ವಸ್ತುಗಳ ಮೇಲೆ ಕೆಲವುದ್ರ ಮೇಲೇನು ಹೆಚ್ಚಾಗಿರುವಾಗ್ಲೂ ಅದು ನಾವು ಸಾಧ್ಯ ಆದಷ್ಟು ಯಾವುದನ್ನ ಆಮದು ಮಾಡ್ಕೋತಿದೀವಿ ಅವುಗಳ ಮೇಲೆ ಹೆಚ್ಚಾಗಿದೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿರೋದ್ರಿಂದ ಏನಾಗುತ್ತೆ, ಈವನ್ ಅವಾಗಲೇ ಪೆಟ್ರೋಲ್ ಡೀಸೆಲ್ ಬಗ್ಗೆ ಮಾತಾಡುವಾಗ್ಲೂ ಸಹ ಅಲ್ಲಿ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಓವರ್ ಆಲ್ ದಿಸ್ ವುಡ್ ಬೇರ್ ನೋ ಅಡಿಷನಲ್ ಬರ್ಡನ್ ಆನ್ ದಿ ಕನ್ಸ್ಯೂಮರ್ಸ್ ಅಂತ ಕ್ಲಿಯರ್ ಆಗಿ ಫೈನಾನ್ಸ್ ಮಿನಿಸ್ಟರ್ ಹೇಳ್ತಾರೆ ಅವ್ರ ಭಾಷಣದಲ್ಲಿ. ಅಂದ್ರೆ ಯಾವ್ದನ್ನು ಕನ್ಸ್ಯೂಮರ್ಸ್ಗೆ ವರ್ಗಾಯಿಸದೆ, ಅಡಿಷನಲ್ ಬರ್ಡನ್ ಮಾಡದೆ ಈ ಬಜೆಟ್ಗೆ ಒಂದು ಫೈನಾನ್ಸ್ ಮಾಡಿದ್ದಕ್ಕಾಗಿ ನಾವು ಅವ್ರಿಗೆ ಶ್ಲಾಘಿಸಬೇಕು. ಆದ್ರೆ ಒಂದು ಜನರಿಗೆ ನಿರೀಕ್ಷೆ ಇತ್ತು, ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗಬಹುದೇನೋ, ಆ ರೀತಿಯ ವಿಚಾರ ಇರಬಹುದೇನೋ ಅಂತ ಹೇಳಿ. ಅಲ್ಲ, ಅದನ್ನ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡ್ತೀವಿ ಖಂಡಿತವಾಗಿಯೂ. ಆದ್ರೆ ಒಂದು ಎಕನಾಮಿಸ್ಟ್ ಆಗಿ ಏನ್ ಯೋಚನೆ ಮಾಡ್ಬೇಕು ಅಂತಂದ್ರೆ, ಕಳೆದ ಸರಿ ನೀವು ನಮಗೆ ಕಲೆಕ್ಷನ್ ನೋಡಿದ್ರೆ ಲಾಸ್ಟ್ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ದಿಸ್ March 31 ನೋಡಿದ್ರೆ, ಎಕ್ಸೆಪ್ಟ್ ಎಕ್ಸೈಸ್ ಡ್ಯೂಟೀಸ್, ಬಿಕಾಸ್ ಥ್ಯಾಂಕ್ಸ್ ಟು ಪೆಟ್ರೋಲ್ ಅಂಡ್ ಡೀಸೆಲ್, ಅದ್ರ ಮೇಲ್ ಬಿಟ್ರೆ ಯಾವ್ದ್ರಲ್ಲೂ ನಮ್ಗೆ ನಾವು ನಿರೀಕ್ಷಿಸಿದ ಆದಾಯ ಬಂದಿಲ್ಲ. ಸೊ ಹಾಗಿರುವಾಗ ಡೆವಲಪ್ಮೆಂಟು ಮಾಡ್ಬೇಕು, ನಿಮ್ಗೆ ಫೈನಾನ್ಸು ಮಾಡ್ಬೇಕು, ಅದರ ಜೊತೆಗೆ ಯಾವುದನ್ನು ಹೆಚ್ಚಿಸಬಾರ್ದು. ಇಂಥದ್ದೊಂದು ಕ್ಲಿಷ್ಟ ಪರಿಸ್ಥಿತಿ ಇದ್ರೆ ಖಂಡಿತವಾಗಿಯೂ ಇದು ಜನಸಾಮಾನ್ಯರಿಗೆ, ಈಗ ಬಸ್ ಯೂಸ್ ಮಾಡ್ತಾ ಇಲ್ಲ, ಸರ್ ಈಗ ಇವೆಲ್ಲ ವಿಚಾರಗಳು ಬಿಟ್ಬಿಡಿ. ಆದ್ರೆ ಅತಿ ಹೆಚ್ಚು ಆದಾಯ ಕೊಡುವವರೇ ಮದ್ಯವನ್ನು ಕುಡಿತಾ ಇರುವಂತ, ಆಲ್ಕೋಹಾಲ್ ಮೇಲೆನೆ 100% ಸೆಸ್ ಹಾಕಿದಾರಂತ. ಈಗ ಅವ್ರಿಗೆ ಟೆನ್ಷನ್ ಆಗಿರೋದು, ಅದು ಯಾವುದೇ ರೀತಿಯ ಪರಿಣಾಮ ಬೀರೋದಿಲ್ವಾ ಅಂತ ಸೆಸ್ ಹಾಕಿರೋದ್ರಿಂದ? ಅಲ್ಲ, ಖಂಡಿತವಾಗಿಯೂ ಒಂದಷ್ಟು ಮಟ್ಟಿಗೆ ಇದೇನಾಗುತ್ತೆ, ಕೆಲವೆಲ್ಲ ಡಿಮೆರಿಟ್ ಗೂಡ್ಸ್ ಅಂತ ನಾವು ಇದ್ ಮಾಡ್ತೀವಿ, ಕ್ಲಾಸಿಫೈ ಮಾಡ್ತೀವಿ. ಇದೇನಂದ್ರೆ ಅದನ್ನ ಎರಡು ಅಡ್ವಾಂಟೇಜ್ ಇಂತ ಒಂದು ಗೂಡ್ಸ್ ಮೇಲೆ ಟ್ಯಾಕ್ಸ್ ಹಾಕಿದ್ರೆ, ಒಂದು ಅದರ ಕನ್ಸ್ಯೂಮ್ಷನ್ ನ ಕಡಿಮೆ ಮಾಡ್ಲಿಕ್ಕೂ ಸಹಾಯ ಮಾಡ್ಲಿ ಅಂತ, ಇನ್ನೊಂದು ನಮ್ಗೆ ರೆವಿನ್ಯೂ ಜನರೇಟ್ ಆಗ್ಲಿ ಅಂತ. ಅದಕ್ಕೆ ಜನರಲಿ ಏನು ಅಂತಂದ್ರೆ, ಫಸ್ಟ್ ಯಾವುದೇ ಫೈನಾನ್ಸ್ ಮಿನಿಸ್ಟರ್ ಟ್ಯಾಕ್ಸ್ ಹಾಕ್ಬೇಕು ಅಂದ್ರೆ ಯೋಚನೆ ಮಾಡೋದು ಎರಡು, ಒಂದು ಟೊಬ್ಯಾಕೋ, ಇನ್ನೊಂದು ಮದ್ಯ. ಈಗ ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ, ನೀವು ಗಮನಿಸಿದ್ರೆ ಈವನ್ ಕೋವಿಡ್ ಟೈಮ್ ಅಲ್ಲಿ ಕೂಡ ಸುಮಾರು ಸ್ಟೇಟ್ ಗವರ್ಮೆಂಟ್ಸ್ ಇದೇ ಕೆಲಸ ಮಾಡಕ್ ಟ್ರೈ ಮಾಡ್ತು. ಡೆಲ್ಲಿ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು. ಆದ್ರೂ ಕ್ಯೂ ಏನು ಕಡಿಮೆ ಆಗ್ಲಿರ್ಲಿಲ್ಲ. ಬಟ್ ಏನಂದ್ರೆ ಇದರಲ್ಲಿ ಲೋವರ್ ಸ್ಲ್ಯಾಬ್ ಯೂಸ್ ಮಾಡುವಂತದ್ದು ಕೆಲವು ಡ್ರಿಂಕ್ಸ್ ಇರುತ್ತೆ, ಅವುಗಳನ್ನ ಒಂದು ಮಿನಿಮಮ್ ರೇಟ್ ಇಟ್ಕೊಂಡು ಇನ್ನು ಮಿಕ್ಕಿದ್ದು ಅಪ್ಪರ್ ಕ್ಲಾಸ್ ಯೂಸ್ ಅಂದ್ರೆ ರಿಚ್ ಕ್ಲಾಸ್ ಯೂಸ್ ಮಾಡುವಂತವನ್ನ ಹೆಚ್ಚು ಮಾಡೋದ್ರಲ್ಲಿ ಏನು ತೊಂದರೆ ಆಗಲ್ಲ ಅಂತ ಅನ್ಸುತ್ತೆ. ಓಕೆ ಫೈನ್, ಥ್ಯಾಂಕ್ ಯು ಡಾಕ್ಟರ್ ಎಸ್ ಆರ್ ಕೇಶವ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಇನ್ನು ಸುಧೀರ್ ಅವರಿಗೆ ಸಾಮಾನ್ಯವಾಗಿ ನಾವು ಒಂದಷ್ಟು ವಿಚಾರ ಗಮನಿಸ್ತೀವಿ, ಕರ್ನಾಟಕದ ಪಾಲಿಗೆ ಏನ್ ಸಿಗಬಹುದು ಅಂತ ಹೇಳಿ. ಮೆಟ್ರೋ ಒಂದು ಬಿಟ್ಟು ಬೇರೆ ಏನೂ ಸಿಕ್ಕಿಲ್ಲ ಅನ್ನುವಂಥದ್ದಿದೆ. ಆದ್ರೆ ಮೆಟ್ರೋ ಆದ್ರೂ ಸಿಕ್ತು ಅನ್ನುವಂತಹ ಒಂದು ಭರವಸೆನ ಇಟ್ಕೋಬೇಕಾ ಹೇಗೆ ಅಂತ?
ಈಗ ಯಾವುದೇ ಸರ್ಕಾರ ಆದ್ರೂ ಒಂದಷ್ಟು ಪಾಪ್ಯುಲರ್ ಸ್ಕೀಮ್ಸ್ ನ ಅನೌನ್ಸ್ ಮಾಡಲೇಬೇಕು. ಅದರಲ್ಲೂ ಎಲೆಕ್ಷನ್ ಇದ್ದಾಗ ಅಂತೂ ಅದನ್ನು ಮಾಡಲೇಬೇಕಾಗುತ್ತೆ. ಈ ಸಾರಿ ಕೇಂದ್ರ ಸರ್ಕಾರ ಈಗ ತಮಿಳ್ನಾಡಲ್ಲಿ, ಅಸ್ಸಾಮಲ್ಲಿ, ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಇದೆ. ಎಲೆಕ್ಷನ್ ಬೌಂಡ್ ಸ್ಟೇಟ್ಸ್ ಗಳಲ್ಲಿ ಅವರು ಒಂದಷ್ಟು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ನ ಅನೌನ್ಸ್ ಮಾಡಿದ್ದಾರೆ. ಆದ್ರೆ ಎಲೆಕ್ಷನ್ ಇರೋ ಸ್ಟೇಟ್ಸ್ ಗಳಿಗೆ ಯಾವುದೋ ಫ್ರೀ ಬೀಸ್ ಕೊಡುವ ಸ್ಕೀಮ್ ಅನ್ನ ಅನೌನ್ಸ್ ಮಾಡಿಲ್ಲ. ಅದು ಸಂತೋಷ ಪಡುವ ವಿಚಾರ. ಈಗ ಯಾವುದೇ ಸರ್ಕಾರ ಆದ್ರೂ ಕೂಡ ಒಬ್ಬ ಪೊಲಿಟಿಕಲ್ ಪಾರ್ಟಿ ಸರ್ಕಾರ ರನ್ ಮಾಡ್ತಾ ಇರೋದ್ರಿಂದ ಅವರಿಗೆ ಅವ್ರು ಸನ್ಯಾಸಿಗಳಲ್ಲ. ಅಂದ್ರೆ ಹಾಗಾಗಿ ಅವರು ಹೇಳಲೇಬೇಕಾಗತ್ತೆ. ಅಂದ್ರೆ ಅವರ ಸರ್ಕಾರಕ್ಕೆ ಎಲೆಕ್ಷನ್ ಅಲ್ಲಿ ಏನ್ ಬೆನಿಫಿಟ್ ಬೇಕು ಅದಕ್ಕೆ ತಕ್ಕಂತೆ ಅನೌನ್ಸ್ ಮಾಡ್ಬೇಕಾಗತ್ತೆ. ಹಾಗಾಗಿ ಅನೌನ್ಸ್ ಮಾಡಿದ್ರೆ ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಈಗ ನಮ್ಗೆ ಬೆಂಗಳೂರಿಗೆ ನಾನು ನಿನ್ನೆ ನಿಮ್ಗೆ ಹೇಳ್ತಾ ಇದ್ದೆ, ನಮ್ಮ ದೇಶದಿಂದ ಆಗ್ತಿರುವ IT ಎಕ್ಸ್ಪೋರ್ಟ್ಸ್ ಅಲ್ಲಿ ಸುಮಾರು 76-77% ಬೆಂಗಳೂರಿಂದ ಹೋಗುತ್ತೆ. ಹಾಗಾಗಿ ಸಬರ್ಬನ್ ಮೆಟ್ರೋ, ಸಬರ್ಬನ್ ರೈಲ್ವೆಗೆ ಒಂದಷ್ಟು ಬಜೆಟ್ ಅಲೋಕೇಶನ್ ಮಾಡ್ತಾರೆ ಅಂತ ಇತ್ತು. ಆದ್ರೆ ಅದ್ರ ಬಗ್ಗೆ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ. ಲಾಸ್ಟ್ ಬಜೆಟ್ ಅಲ್ಲಿ ಹೇಳಿದ್ರು, ಈ ಸರಿ ಹೇಳಿಲ್ಲ. ಈಗ ಮೆಟ್ರೋ ಕಾಮಗಾರಿಗೆ ಮತ್ತೆ 14,700 ಕೋಟಿ ಕೊಡ್ತೀವಿ ಅಂದ್ರೆ ಅದು ಬಹಳ ಒಳ್ಳೆ ವಿಚಾರ. ಅದಲ್ಲದೆ ನಮ್ಗೆ ಏನ್ ಕೃಷಿ ಕೊಟ್ಟಿದ್ದಾರೆ ಅಲೋಕೇಶನ್ ಅಥವಾ ರೂರಲ್ ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ, ಅದ್ರಲ್ಲಿರುವ ಅಲೋಕೇಶನ್ ಅಲ್ಲಿ ಕರ್ನಾಟಕಕ್ಕೆ ಏನ್ ಬರಬೇಕು ಅದು ಬಂದೇ ಬರುತ್ತೆ. ಸ್ಪೆಸಿಫಿಕ್ ಆಗಿ ಕರ್ನಾಟಕ ಅಂತ ಮೆನ್ಷನ್ ಮಾಡಿಲ್ಲ. ಹಾಗೇನೆ ಅವರು ಮಹಾರಾಷ್ಟ್ರನ್ನು ಮೆನ್ಷನ್ ಮಾಡಿಲ್ಲ, ಬೇರೆ ಕಡೆ ಯಾವ್ದಾದ್ರು ನಿರೀಕ್ಷೆ ಇತ್ತು ಇದು ಆಗ್ಲಿಲ್ಲ ಅನ್ನುವಂಥದ್ದು? ಸಬರ್ಬನ್ ಬಿಟ್ಟು ಬೇರೆ ಯಾವ್ದಾದ್ರು ನಿರೀಕ್ಷೆ ಇತ್ತಾ? ಹೇಗೆ ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಕರ್ನಾಟಕಕ್ಕೆ ಸ್ಪೆಸಿಫಿಕ್ ಆಗಿ ಅಂತ ಏನು ಎಕ್ಸ್ಪೆಕ್ಟೇಷನ್ ಬಜೆಟ್ ಅಲ್ಲಿ, ಓವರ್ ಆಲ್ ಬಜೆಟ್ ಅಲ್ಲಿ ನಾನು ಹೇಳೋದು ಈಗ ನಮ್ಗೆ ಇಂಡಸ್ಟ್ರೀಸ್ಗೆ, ಕಂಪನಿಗಳ ಮಟ್ಟಿಗೆ ಹೇಳೋದಾದ್ರೆ ಒಂದು ಅಫ್ಕೋರ್ಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತಾರೆ. ಅದ್ರ ಜೊತೆಗೆ ಈ ಸಾಲದ ಬಗ್ಗೆ, ಅಂದ್ರೆ ಕಂಪನಿಗಳು ಒಂದು ಮತ್ತೊಮ್ಮೆ ಪ್ರೊಡಕ್ಷನ್ ಶುರು ಮಾಡಬೇಕು, ಅವರು ಮತ್ತೆ ಸಕ್ರಿಯರಾಗಬೇಕು ಅಂದ್ರೆ ಅವ್ರಿಗೆ ಬೇಕಾಗಿದ್ದು ಒಂದು ಕ್ರೆಡಿಟ್ ಲೈನ್. ಅದನ್ನ ಈಗ ನಾವು ಬ್ಯಾಂಕ್ ಅಲ್ಲಿ ಹೋಗಿ ಕೇಳಿದ್ರೆ ನಮ್ಮ ಫಿನಾನ್ಷಿಯಲ್ಸ್ ಎಲ್ಲ ಬಹಳ ಕೆಡ್ದಾಗ ಹೋಗಿದೆ. ಈಗ ಬಿಸ್ನೆಸ್ ಕಡಿಮೆ ಆಗಿ, ಹಾಗಾಗಿ ನಮ್ಗೆ ಪ್ರಾಫಿಟ್ ಬೇಸಿಸ್ ಮೇಲೆ ಯಾರು ಕೊಡಲ್ಲ ಈಗ. ಹಾಗಾಗಿ GST ರಿಟರ್ನ್ಸ್ ಬೇಸಿಸ್ ಮೇಲೆ, GST ಬೇಸಿಸ್ ಮೇಲೆ ಒಂದು ವೇಳೆ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಡಿಯಲ್ಲಿ ಸಾಲ ಕೊಟ್ಟಿದ್ರೆ ಬಹಳಷ್ಟು ಬಿಸ್ನೆಸ್ ಗಳಿಗೆ ಒಂದು ಲೈಫ್ ಲೈನ್ ಸಿಗ್ತಿದೆ. ಅದನ್ನೊಂದು ಮಾಡಬೇಕಾಗಿತ್ತು ಅನ್ನುವಂಥದ್ದು. ಥ್ಯಾಂಕ್ ಯು ಸೋ ಮಚ್ ಸುಧೀರ್ ಅವರೇ.